ಇಂಟರ್ವಲ್ ಬಿಡ್ತು ಕೂಲ್ ಡ್ರಿಂಕ್ ತೊಗೊಳ್ಳೋಣ ಅಂತ ಕೂಲ್ ಡ್ರಿಂಕ್ ತೊಗೊಂಡು ಆ್ಯಕ್ಚುಲಿ 20 ರುಪೀಸು 30 ರುಪೀಸ್ ಚಾರ್ಜ್ ಮಾಡಿದ್ದಾರೆ. 10ನೇ ತಾರೀಕು ಎಕ್ಸ್ಪೈರಿ ಡೇಟ್ ಆಗಿರ್ತಕ್ಕಂಥ ಬಾಟಲ್ನ ಕೊಟ್ಟಿದ್ದಾರೆ. ಚೆಕ್ ಮಾಡ್ಕೊಂಡಿಲ್ಲ ಆಯಿತಾ, ಅದೇನು ತೊಂದರೆ ಇಲ್ಲ. ನೋಡೋಣ ಅದು ಸರ್ ಎಷ್ಟು ಪೀಸ್ ಇದೆ ಸರ್, ನಾವು ಎಕ್ಸ್ಪೈರ್ ಆಗಿರೋದು ಕಳಿಸಿಲ್ಲ, ಕಂಪ್ನಿಯಿಂದ ಬಂದಿಲ್ಲ. ಈಗ ಅವ್ರದ್ದೆಲ್ಲೋ ಹಿಂದೆ ಮುಂದೆ ಬಿದ್ದೋಗಿರುತ್ತೆ ಪೀಸು, ಇಲ್ಲ ಅಂತ ಹೇಳ್ತಿಲ್ಲ. ಪ್ರಾಬ್ಲಮ್ ಏನಾಗಲ್ಲ ಸರ್. ಹೌದು, ಇದು ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಬಾಲಾಜಿ ಟಾಕೀಸ್. ಇದೇ ಟಾಕೀಸ್ನಲ್ಲಿ ಬಾಲಿವುಡ್ ಹೀರೋ ರಣವೀರ್ ಸಿಂಗ್ ಅಭಿನಯದ ದುರಂಧರ್ ಚಿತ್ರದ ವೀಕ್ಷಣೆಗೆ ಬಂದಿದ್ದ ಶಿಡ್ಲಘಟ್ಟ ತಾಲೂಕಿನ ಅಭಿಮಾನಿಯೋರ್ವ ಚಿತ್ರದ ಇಂಟರ್ವೆಲ್ ಸಂದರ್ಭದಲ್ಲಿ ಜ್ಯೂಸ್ ಕುಡಿಯಲು ಕೂಲ್ ಡ್ರಿಂಕ್ ಖರೀದಿಸಿದ್ದಾನೆ. ಬಾಟಲ್ ಅವಧಿ ಪರಿಶೀಲಿಸಿದಾಗ ಅದು ಮುಗಿದಿರುವುದು ಬೆಳಕಿಗೆ ಬಂದಿದೆ. ಇನ್ನು ಗ್ರಾಹಕರು ಈ ಬಗ್ಗೆ ಸಿಬ್ಬಂದಿಯನ್ನ ಪ್ರಶ್ನಿಸುತ್ತಿದ್ದಂತೆ ಸ್ಥಳದಲ್ಲಿದ್ದ ಬಾಟಲ್ಗಳನ್ನು ತಕ್ಷಣವೇ ಅಲ್ಲಿಂದ ತೆಗೆದುಹಾಕಲು ಯತ್ನಿಸಲಾಗಿದೆ ಎನ್ನುವ ಆರೋಪ ಕೇಳಿ ಬಂದಿದೆ. ಮೂವಿ ನೋಡೋಣ ಅಂತ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿಕೊಂಡು ಮೂವಿಗೆ ಬಂದೆ, ಬಾಲಾಜಿ ಥಿಯೇಟರ್ಗೆ ಚಿಕ್ಕಬಳ್ಳಾಪುರ, ದುರಂಧರ್ ಮೂವಿಗೆ. ಮೂವಿ ನೋಡ್ತಾ ಇಂಟರ್ವಲಲ್ಲಿ ಕೂಲ್ ಡ್ರಿಂಕ್ ಕುಡಿಬೇಕು ಅಂತ ಬಾಟಲ್ ತೊಗೊಂಡೆ, ಪೆಪ್ಸಿ ಅಂತ. MRP 20 ಇದೆ, ಬಟ್ 30 ರುಪೀಸ್ ತೊಗೊಂಡಿದ್ದಾರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್ಮು. ಬಟ್ ಇದು 7ನೇ ತಾರೀಕು 3ನೇ ತಿಂಗಳು ಎಕ್ಸ್ಪೈರಿ ಡೇಟ್ ಆಗಿರ್ತಕ್ಕಂಥ ಬಾಟಲ್ನ ಸೇಲ್ ಮಾಡ್ತಾಯಿದ್ದಾರೆ. ಓಕೆನಾ? ನಾನು ಡೇಟ್ ನೋಡಿಬಿಟ್ಟು ಕೇಳಿದ್ದಕ್ಕೆ ಕೊಡಿ, ಬೇರೆದು ಎಕ್ಸ್ಚೇಂಜ್ ಕೊಡ್ತೀವಿ ಅಂದರು. ಬೇಡ ಪರವಾಗಿಲ್ಲ, ನಾನು ಇದನ್ನೇ ಇಟ್ಕೊಂಡು ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ದೆ. ನಂತರ ತೊಗೊಂಡಿರೋರು ಸುಮಾರು ಒಂದು 15 ಜನ ಬಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋದರು. ಬಟ್ ಇಲ್ಲಿ ಲೇಡೀಸು ಚಿಕ್ಕ ಮಕ್ಕಳು ಎಲ್ಲ ಇದ್ದರು. ಸೊ ಅದರಿಂದ ಕಂಪ್ಲೇಂಟ್ ಮಾಡೋಣ ಅಂತ ನಾನು ಈ ಬಾಟ್ಲ್ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ಇದೇ ಥರ ಎಷ್ಟು ಬಾಟ್ಲ್ ಇತ್ತು? ತುಂಬ ಸ್ಟಾಕ್ ಇತ್ತು, ಈಗೆಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ. ಹೌದು, ಐ ಡೋಂಟ್ ನೋ. ನಾನು ಮೂವಿಗೆ ಹೋಗಿದ್ದೆ, ಮತ್ತೆ ಹೊರಗಡೆ ಬಂದು ಏನಾದರೂ ಕಂಪ್ಲೇಂಟ್ ಮಾಡೋಣ ಅಂತ ಸುಮ್ಮನೆ ಇದ್ದೋಗಿದ್ದೆ. ಗೊತ್ತಿರೋರ ಮುಖಾಂತರ ನಿಮ್ಮ ನಂಬರ್ ಸಿಕ್ತು, ಕಾಲ್ ಮಾಡಿದೆ. ಬರೋಷ್ಟೊತ್ತಿಗೆ ಏನೂ ಇಲ್ಲ ಸರ್, ಫುಲ್ ಖಾಲಿ ಆಗ್ಬಿಟ್ಟಿದೆ ಅಲ್ಲಿ. ಸರ್ ಫುಲ್ ಇತ್ತು, ಹೊಸ ಮೂವಿ ಅಲ್ವಾ, ಸ್ಟಾಕ್ ಫುಲ್ ಲೋಡ್ ಮಾಡಿರ್ತಾರೆ. ನಾನು ಬಂದು ಹೇಳೋ ಅಷ್ಟೊತ್ತಿಗೆ ಖಾಲಿ ಮಾಡಿಬಿಟ್ಟಿದ್ದಾರೆ ಎಲ್ಲ. ಹೌದೌದು, ಅವರು ಡೇಟ್ ನನ್ನನ್ನು ನೋಡಿ ಡೇಟ್ ನೋಡಿಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋದರು. 100%. ನಿಮ್ಗೆ ಡೌಟ್ ಇದ್ದರೆ ಖಾಲಿ ಬಾಟ್ಲು ಥಿಯೇಟ್ರ್ ಒಳಗಡೆ ಇದ್ದರೆ ಯೂಸ್ ಮಾಡಿರ್ತಾರಲ್ಲ, ಡೇಟ್ ಚೆಕ್ ಮಾಡ್ಕೊಳ್ಳಿ. ಇದು ನಮ್ಮ ಪ್ರಾಬ್ಲಮ್ ಸರ್, ನೋಡಿಕೊಂಡು ನೀವೇ ಇದು ಮಾಡಬೇಕು. ನಮ್ಮ ಥರ ಬೇರೆಯವ್ರಿಗೆ ತೊಂದರೆ ಆಗದೆ ಇದ್ದರೆ ಸಾಕು. ಯಾಕಂದರೆ ಚಿಕ್ಕ ಮಕ್ಕಳು ಬರ್ತಾರೆ, ಲೇಡೀಸ್ ಬರ್ತಾರೆ. ಸೊ ಆ್ಯಕ್ಚುಲಿ ಕೆಮಿಕಲ್ಲೇ, ಬಟ್ ಅದರಲ್ಲೂ ಎಕ್ಸ್ಪೈರಿ ಆಗಿರ್ತಕ್ಕಂಥ ಕೆಮಿಕಲ್. ಡೇಟ್ ನೀವು ಚೆಕ್ ಮಾಡ್ಕೋಬೋದು ಸರ್. ನಾನು ಡೇಟ್ ನೋಡಿಬಿಟ್ಟು ನಮ್ಗೆ ಹೇಳಿದ್ದು. ತೊಗೊಂಬನ್ನಿ, ಬೇರೆ ಟಿನ್ ಕೊಡ್ತೀವಿ ಅಂದರು. ಬೇಡ ಸರ್, ನಾನು ಇಟ್ಕೊತೀನಿ, ಕಂಪ್ಲೇಂಟ್ ಮಾಡೋಕ್ಕೆ ಬೇಕು ಅಂತ ಹೇಳಿದೆ. ಇನ್ನು ಇದಲ್ಲದೆ ಪ್ರತಿಷ್ಠಿತ ತಂಪು ಪಾನೀಯ ಕಂಪನಿಯ ಸೇಲ್ಸ್ ಮ್ಯಾನೇಜರ್ಗೆ ಘಟನೆ ತಿಳಿದು ಸ್ಥಳಕ್ಕೆ ಬಂದಿದ್ದು ಗ್ರಾಹಕರು ಪ್ರಶ್ನೆ ಮಾಡಿದಾಗ ಉಡಾಫಿಯ ಉತ್ತರ ನೀಡಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಇದರಿಂದ ಗ್ರಾಹಕರಲ್ಲಿ ಆಕ್ರೋಶ ಹೆಚ್ಚಾಗಿದ್ದು ಸಂಬಂಧಿತ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಡೇಟ್ ಅವ್ರು ಚೆಕ್ ಮಾಡ್ಕೊಂಡಿಲ್ಲ ಆಯ್ತಾ, ಅದೇನು ತೊಂದರೆ ಇಲ್ಲ. ನೋಡೋಣ ಅದು ಸರ್ ಎಷ್ಟು ಪೀಸ್ ಇದೆ ಇಲ್ಲ ಕಳಿಸ್ಬಿಟ್ಟಿದ್ದೀವಿ. ಅಲ್ಲ, ಈ ಥರ ಎಕ್ಸ್ಪೈರ್ ಡೇಟ್ ಆಗಿದ್ದು ಕುಡಿದ್ರೆ ಏನು ತೊಂದರೆ ಆಗಲ್ವಾ? ಎಕ್ಸ್ಪೈರ್ ಆಗಿರೋದು ನಾವು ಕಳಿಸಲ್ಲ, ಹೇಳ್ತಾರೆ ಸ್ವಲ್ಪ. ಈಗ ಇದೆಯಲ್ವಾ ಕಣ್ಮುಂದೆ ಹೇಳಿ ಅಲ್ಲಿ ಬಂದಿರುತ್ತೆ, ಅದು ಗ್ಯಾಸ್ ಬಂದಿರುತ್ತೆ, ಪ್ರಾಬ್ಲಮ್ ಆಗಿದೆ ಆಯ್ತಾ, ಅದನ್ನು ಸರಿ ಮಾಡಿಕೊಡ್ತೀವಿ. ಅದಕ್ಕೆ ಮನುಷ್ಯರ ಪ್ರಾಣಕ್ಕೆ ಬೆಲೆ ಇಲ್ವಾ ಹಾಗಾದರೆ? ನಾವು ಎಕ್ಸ್ಪೈರ್ ಆಗಿರೋದು ಕಳಿಸಿಲ್ಲ, ಕಂಪ್ನಿಯಿಂದ ಬಂದಿಲ್ಲ. ಈಗ ಶಾಪ್ ಅವ್ರು ಹೇಳ್ತಿದ್ದಾರೆ ಚಿರಂಜೀವಿ ಮೂವಿಗೆ ಬಂದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಯ್ತು, ಅವಾಗ ಕಳಿಸ್ಕೊಟ್ಟಿದ್ದೀರಿ. ಸಪೋಸ್ ಅವ್ರದ್ದೆಲ್ಲೋ ಹಿಂದೆ ಮುಂದೆ ಬಿದ್ದೋಗಿರುತ್ತೆ ಕೇಸು, ಇಲ್ಲ ಅಂತ ಹೇಳ್ತಿಲ್ಲ. ಪ್ರಾಬ್ಲಮ್ ಏನಾಗಲ್ಲ ಸರ್. ಒಂದು ಕೇಸೇ ಸರ್ ಸರ್. ಐ ಥಿಂಕ್ ಅರುಣ್ ಹೋಗಿರ್ಬೋದು, ಯಾಕಂದ್ರೆ ನಾನು ಮತ್ತೆ ಇಲ್ಲ ಸ್ವಲ್ಪ ನೋಡ್ತಾ ಇದ್ದೆ. ಯಾಕೆ ಮೂವಿ ಎಲ್ಲರಿಗೂ ತೊಂದರೆ ಆಗುತ್ತೆ ಅಂತ ನಾನು ಸರ್ ನೀವು ಹೇಳಿದ ಮೇಲೆ ನಾವು ನಿಮ್ಮ ಫ್ಯಾಮಿಲಿಯವರು ಬರ್ತಾರೆ. ಹೌದು ಸರ್, ಎಕ್ಸ್ಪೈರ್ ಆಗಿರೋದು ನಾವು ಯಾವುದೇ ಕಾರಣಕ್ಕೆ ಕಳಿಸ್ಕೊಡಲ್ಲ ಆಯಿತಾ ಸರ್. ಈ ಬಂದಾಗ ನಿಮ್ಮ ಫ್ಯಾಮಿಲಿಯವರು ಬರ್ತಾರೆ. ಹೌದು ಸರ್, ಎಕ್ಸ್ಪೈರ್ ಆಗಿರೋದು ನಾವು ಯಾವುದೇ ಕಾರಣಕ್ಕೆ ಕಳಿಸ್ಕೊಡಲ್ಲ ಆಯಿತಾ ಸರ್. ಈ ಬಂದಾಗ ಅವ್ರು ಹಳೇದು ಸ್ಟಾಕು ಸ್ವಲ್ಪ ಜೋಡಿಸುವಾಗ ಏರುಪೇರು ಆಗಿರುತ್ತೆ. ಅವು ಎಕ್ಸ್ಪೈರಿ ಸ್ಟಾಕ್ ಆಗಿರೋದು ನಾವು ಯಾವುದೂ ಕಳಿಸ್ಕೊಡಲ್ಲ. ಅದೆಲ್ಲ ಇದೆ, ಫ್ರೆಶ್ ಇದೆಯಲ್ಲ, ಫ್ರೆಶ್ ಸ್ಟಾಕೇ ಇದೆಯಲ್ಲ, ಕಂಟಿನ್ಯೂ ಚೆಕ್ ಮಾಡಿ. ಅದು ಕಂಪ್ಲೇಂಟ್ ಮಾಡೋಕ್ಕಾಗುತ್ತೆ. ಮಿಸ್ ಆಗಿ ಬಂದಿರುತ್ತೆ, ಅಲ್ಲ ಮಿಸ್ ಆಗಿ ಬಂದಿರುತ್ತೆ. ಯಾವ್ದು ಕಾಲ್ ಮಾಡ್ತಾರೆ, ಇವತ್ತು ಯಾರೂ ಇಲ್ಲ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.